ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಕೆ ಮಾಡಿದ ಯತ್ನ ತುಮಕೂರಿನ ಗುಬ್ಬಿ ನಗರದಲ್ಲಿ ಬೆಳಕಿಗೆ ಬಂದಿದೆ. ಗುಬ್ಬಿ ನಗರದ ಕೋಟ್ಯಾಂತರ ಬೆಲೆ ಬಾಳುವ ಜಮೀನನ್ನು ನಕಲಿ ವಂಶವೃಕ್ಷ, ಆಧಾರ್ ಕಾರ್ಡ್, ಮರಣ ಪ್ರಮಾಣ ಪತ್ರ, ಮತದಾರರ ಗುರುತಿನ ಚೀಟಿ ನಕಲು ಇರುವಂತ ಮಹಿಳೆಯಿಂದ ಜಮೀನನ್ನು ಕ್ರಮದ ಕರಾರು ಮಾಡಿ ವಂಚಿಸಿದ್ದಾರೆ. ಗುಬ್ಬಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ 68/2A ವಿಸ್ತೀರ್ಣದ 1.2 ಜಮೀನು ಮೂಲತಃ ಗಾಣಿಗ ಸಮಾಜದವರಾಗಿದ್ದು, ಇವರ ಕುಟುಂಬದವರೇ ಜಮೀನಿನ ಸ್ವಾಧೀನ ಅನುಭವ ಹೊಂದಿರುತ್ತಾರೆ. ಈ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಪಹಣಿಯಲ್ಲಿ ಬರುತ್ತಿದ್ದ ಜಯಮ್ಮ ಕೋಮ್ ಲೇಟ್ ಹನುಮಂತರಾಯಪ್ಪ ಹೆಸರಿನಲ್ಲಿ ಇರುವುದನ್ನು ಗಮನಿಸಿದ ಗುಬ್ಬಿ ತಾಲೂಕು ಮಡೇನಹಳ್ಳಿ ಗ್ರಾಮದ ವಾಸಿಯಾದ ವರದಿಗಾರ MS ದೇವರಾಜು ಹಾಗೂ ಇತರರು ಸೇರಿ ಜಮೀನನ್ನು ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ಗುಬ್ಬಿ ವರದಿಗಾರ MS ದೇವರಾಜು ಜಯಮ್ಮ ಎಂಬ ಮಹಿಳೆಯಿಂದ ತುಮಕೂರು ನೋಂದಣಿ ಕಚೇರಿಯಲ್ಲಿ ಕ್ರಮದ ಕರಾರು ಮಾಡಿಸಿಕೊಂಡು ಜಮೀನು ಹೊಡೆಯಲು ವಂಚಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ವ್ಯಕ್ತಪಡಿಸಿದರು. ದಾಖಲೆ ಸೃಷ್ಟಿಸಿ ಜಮೀನಿನ ಕ್ರಯದ ಕರಾರು ಮಾಡಿಸಿಕೊಂಡಿರುವ ಬಗ್ಗೆ ತಿಳಿದಿರುವುದಿಲ್ಲ. ದಾಖಲೆಗಳು ಕುಟುಂಬದವರು ಪಡೆದು ಪರಿಶೀಲಿಸಿದಾಗ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಘಟನೆ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ವಂಚನೆ ಮಾಡಿರುವ ವಿರುದ್ಧ ಕ್ರಮ ವಹಿಸುವಂತೆ ಸಾಮಾಜಿಕ ಕಾರ್ಯಕರ್ತ GS ಮಂಜುನಾಥ್ ಒತ್ತಾಯಿಸಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಮಾರುತಿ. ಏನು ಸರ್, ಈ ದಿನ ತಮ್ಮ ಒಂದು ಪ್ರಾಬ್ಲಮ್ ಅಂತೇಳಿ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ರಿ, ಹೇಳಿ ಸರ್. ಗುಬ್ಬಿ ಸ್ವಂತ ಗುಬ್ಬಿ ಗಾಡಿಗರ ಬೀದಿ. ಹಾಂ ಹಾಂ. ನಮ್ಮ ದೊಡ್ಡಪ್ಪ ಅವ್ರದ್ದು ಜಮೀನ ಫೋರ್ಜರಿ ಯಾರು ಸರ್ ಮಾಡಿರೋದು? ಇದು ಪ್ರೆಸ್ ರಿಪೋರ್ಟು ಪ್ರಜಾಶಕ್ತಿ ರಿಪೋರ್ಟರು ದೇವರಾಜು HS ಅಂತ. ಹಾಂ. ಆಮೇಲೆ ಸುವರ್ಣ ಇದ್ರದ್ದು ನ್ಯೂಸ್ ಚಾನಲ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ, ಅವರು ಮಾಡಿದ್ದಾರೆ. ಸುವರ್ಣ ಪ್ರಗತಿ ಪತ್ರಿಕೆ. ಹಾಂ. ಗುಬ್ಬಿ ತಾಲೂಕು. ಏನು ಮಾಡಿದ್ರು? ಮಾಡಿಸ್ಕೊಂಡಿದ್ರು. ಯಾರನ್ನ ಜಯಮ್ಮವನ್ನು ಗೊತ್ತಾಕಿ ಕ್ರಯ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನಿಮ್ಮ ಜಮೀನು? ಹಾಂ, ಎಲ್ಲ ಸರ್ಕಾರ ಎಲ್ಲ ನೋಡಿ ನಮಗೆ ಈಗ ಪೊಲೀಸ್ ಇಲಾಖೆ ಸಹ ಕಂಪ್ಲೇಂಟ್ ಆಗಿದೆ. FIR ಆಗಿದೆ. ಹಾಂ, ಏನಂದ್ರು ಸರ್? ಪೊಲೀಸವ್ರು ಏನು ಹೇಳಿದ್ರು ಸರ್? ಪೊಲೀಸ್ನವರು ಸೂಕ್ತ ತನಿಖೆ ತಾಂತೀವಿ ಅಂತ ಇದ್ದಾರೆ. ಮಾಧ್ಯಮದವರು ಇದನ್ನು ಸ್ವಲ್ಪ ಹೆಚ್ಚಾಗಿ ತೋರಿಸಿ ನಮ್ಮ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾರೆ. ಈ ವಿಚಾರ ತಮ್ಮ ಗುಬ್ಬಿ ಶಾಸಕರ ಗಮನಕ್ಕೆ ಇದೆಯಾ ಸರ್? ಈಗ ನಮ್ಮ ಶಾಸಕರ ಗಮನಕ್ಕೆ ತಂದಿಲ್ಲ? ತಹಸೀಲ್ದಾರ್ ಗಮನಕ್ಕೆ ಇದೆಯಾ ಸರ್? ಯಾವುದಕ್ಕೂ ಇಲ್ಲ. ರೀಸೆಂಟಾಗಿ ಗೊತ್ತಾಯಿದೆ ಅಷ್ಟೇ. ಎಷ್ಟು ಜನಕ್ಕೆ ಈ ಥರ ಫೋರ್ಜರಿ ಕೆಲಸ ಮಾಡಿದ್ದಾರೆ ಸರ್? ಸುಮಾರು ನೆಟ್ಟಿದೆ. ಪತ್ರಕರ್ತರು ಅಂತ ಹೇಳ್ಕೊಂಡು ಈ ಕೆಲಸ ಮಾಡಿದ್ದಾರೆ. ನಾವು ಇವರೇ ಈ ಥರ ಕೆಲಸ ಮಾಡಿಬಿಟ್ರೆ ನಾವು ಬೇರೆಯವ್ರ ಹತ್ರ ಏನು ಮಾಡಿಸ್ಕೊಂಡು. ಈಗ ಸರ್ ಆತಂದು ಸಾಕಷ್ಟು ಏನು 5,000 ಬಡವರಿಗೆ ಕೊಡೋದು, 2 ಲಕ್ಷ 3 ಲಕ್ಷ ರೂಪಾಯಿ ಲಪ್ಟಾಯಿಸೋದು ಅಂತೇಳಿ ಮಾಹಿತಿ ಇದೆ ಸರ್. ಮಾಡ್ತಾಯಿದ್ದಾರೆ ಸರ್ ಕೆಲಸ? ಎಷ್ಟು ಕಡೆ ಮಾಡಿದ್ದಾರೆ? ಸುಮಾರು ಕಡೆ ಮಾಡಿದ್ದಾರೆ. ಕಂಡು ಬಂದಿದೆ, ಕೇಳು ಬಂದಿದೆ. ತಮಗೆ ಮುಂದೆ ಏನಾಗಬೇಕು ಸರ್? ತಮಗೆ ಮುಂದೆ ಏನಾಗಬೇಕು? ನಮಗೆ ನ್ಯಾಯ ಸಿಗಬೇಕು. ಈ ಪತ್ರಿಕಾ ಮಾಧ್ಯಮಗಳು ಹೆಚ್ಚಾಗಿ ತೋರಿಸ್ಬೇಕು, ನಮ್ಗೆ ನ್ಯಾಯ ಕೊಡಿಸ್ಬೇಕು. ಏನೇನು ಫೋರ್ಜರಿ ಮಾಡಿದ್ದಾರೆ ಸರ್? ವಂಶವೃಕ್ಷ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಆಮೇಲೆ ಮರಣ ದೃಢೀಕರಣ ಪತ್ರ ಆಗಲಿ, ಈ ಥರ ಮುಂದೆ ಎಲ್ಲದರಲ್ಲೂ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ಈಗ ಸತ್ತಿರೋರನ್ನ ಬದುಕಿಸಿದ್ದಾರೆ ಸರ್? ಬದುಕಿಸಿದ್ದಾರೆ. 1 ವರ್ಷ ಮುಂಚೆ ಪಲ್ಲವಿ ಅನ್ನೋರು ಡಿಸರ್ಟಿಫಿಕೇಟ್ ಏನು ಮಾಡಿದ್ದಾರೆ ಅಂದರೆ ಬದುಕಿದ್ದಾಗಲೇ ಸಾಯಿಸ್ಬಿಟ್ಟಿದ್ದಾರೆ. ಹಾಂ, 1 ವರ್ಷ ಮುಂಚೆನೇ ಸಾಯಿಸ್ಬಿಟ್ಟಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇಟ್ಟಿದೆ, ಪೊಲೀಸ್ನವ್ರು ಕೊಟ್ಟಿದ್ದೀನಿ. ಸೂಕ್ತ ತನಿಖೆ ತಾಂಬೇಕು. ಥ್ಯಾಂಕ್ ಯು ಸರ್. ಓಕೆ. GS ಮಂಜುನಾಥ್, ಸಾಮಾಜಿಕ ಹೋರಾಟ. ಗುಬ್ಬಿಯಲ್ಲಿ ಒಂದು ಹೂ ಹಗರಣ ಆಗಿದೆ. ಏನು ಅಂತ 65/2ನಲ್ಲಿ 1 ಎಕರೆ 2 ಗುಂಟೆ ಒಂದು ಭೌತಿಕ ಖಾತೆ ಇದೆ. ರೀಸೆಂಟಾಗಿ 9 ಇಲ್ಲಿಗೆ ಹೆಚ್ಚು ಕಮ್ಮಿ 9 ತಿಂಗಳಾಗಿದೆ. 9 ತಿಂಗಳಿಂದ ನಿರಂತರವಾಗಿ ಈಗ ಜಯಮ್ಮನ ಹೆಸರಿಗೆ ಭೌತಿಕ ಖಾತೆ. ಯಾವಾಗ ಆಗಿದೆ ಸರ್? 11/2/2025 ಆಗಿರೋ ಭೌತಿಕ ಖಾತೆ. ಅವರ ಹೆಸರಿಗೆ ಆದಮೇಲೆ ಈಗ ಅವರು ದೇವರಾಜು ಅನ್ನೋದು ಕರಾರು ಮಾಡಿಸ್ಕೊಂಡಿದ್ದಾರೆ. ಅಜ್ಜಿ ಕಡೆಯಿಂದ 10/12/2025 ಕರಾರು ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆಲ್ಲ ಇವ್ರಿಗೇನು ಅಷ್ಟಾಗಿ ಏನು ಗೊತ್ತಿರಲಿಲ್ಲ. ಇವ್ರು ಯಾರು ಡಾಕ್ಯುಮೆಂಟ್ ಪಾಣಿ ತೆಗೆದಾಗ ಜಯಮ್ಮ ಯಾರು ಅಂತ ಹೇಳಿ ಇವ್ರಿಗೆ ತಿಳಿದು ಬಂದಿತ್ತು. ಪಾಣಿ ತೆಗೆದಾಗ ಇವ್ರಿಗೆ ಪಾಣಿ ತೆಗೆದು ಬಂದಿದ್ದು. ಪಾಣಿ ತೆಗೆದಾಗ ಜಯಮ್ಮ ಯಾರು ಇಪ್ಪತ್ತಂಗೆ ನಮ್ಮ ಬರಲಿ ಯಾರು ಇರಲ್ಲ ಅಂತ ಕೇಳಿದಾಗ ಅವರು ಹುಡುಕವ್ರೆ ಡಾಕ್ಯುಮೆಂಟ್ ಹುಡುಕಿದಾಗ ಇದೇನೇನಾಗಿದೆ ಅನ್ನೋದು ಅವ್ರಿಗೆ ತಿಳಿದು ಬಂದಿದೆ. ಆಧಾರ್ ಕಾರ್ಡ್ ಫೇಕ್ ಮಾಡಿದ್ದಾರೆ, ID ಕಾರ್ಡ್ ಫೇಕ್ ಮಾಡಿದ್ದಾರೆ, ಆಮೇಲೆ ಡೆತ್ ಸರ್ಟಿಫಿಕೇಟ್ ಫೇಕ್ ಮಾಡಿದ್ದಾರೆ. ಡೆತ್ ಸರ್ಟಿಫಿಕೇಟ್ ಫೇಕ್.
ಈಗ ಪಲ್ಲವಿ ಅನ್ನೋದು ಈಗ ಹನುಮಂತರಾಯಪ್ಪನಿಗೆ ಕಾಂತಮ್ಮ ಅನ್ನೋದು ಮದುವೆ ಆಗಿತ್ತು. ಅವ್ರಿಗೊಬ್ಬ ಮಗಳಿದ್ದು. ಈಗ ಹನುಮಂತರಾಯಪ್ಪ ಮತ್ತು ಕಾಂತಮ್ಮ ಮತ್ತು ಪಲ್ಲವಿ ಅನ್ನೋದು 3 ಜನನೂ ಸಹ ಮರಣ ಹೊಂದಿದ್ದಾರೆ. 2011ರಲ್ಲಿ ಹನುಮಂತರಾಯಪ್ಪ ಸತ್ತಿದ್ದಾರೆ. 2021ರಲ್ಲಿ ಕಾಂತಮ್ಮ ಸತ್ತಿದ್ದಾರೆ. 2020ರಲ್ಲೇ ಸತ್ತೈತೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಹಾಕಿದ್ದಾರೆ ಪಲ್ಲವಿ ಅವರು. ಅದನ್ನೆಲ್ಲ ಇವ್ರಿಗೂ ಗಾಬರಿ ಆಗ್ತೈತೆ. ನೋಡಿ, ನಾವೇನು ನಮ್ಮ ಕುಟುಂಬದವರು ಯಾರು ಏನು ಹೋಗಿಲ್ಲ, ನಮ್ಗೆ ಏನು ಅಂತ ಗೊತ್ತಿಲ್ಲ ಅನ್ನೋದು ಗಾಬರಿ ಆಗಿ ಅವರೆಲ್ಲ ಹುಡುಕ್ತಾರೆ. ಈಗ ಒಂದು ಕಂಪ್ಲೇಂಟ್ ಆಗಿದೆ, ನಿನ್ನೆ 7 ಕಂಪ್ಲೇಂಟ್ ಆಗಿದೆ. ಯಾರು ದೇವರಾಜು ಯಾರು ಸರ್? ದೇವರಾಜು ಯಾರು ಸರ್? MS ದೇವರಾಜು ಯಾರು ಸರ್? ಒಬ್ಬ ಪ್ರೆಸ್ ರಿಪೋರ್ಟರಾಗಿ ಈ ಥರ ಕೆಲಸ ಮಾಡಿದ್ದಾರೆ. ಈಗ ಸಾಮಾನ್ಯ ಜನಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ಯಾವ ಚಾನಲ್ ಸರ್? ಹಾಂ. ಮತ್ತು ಇನ್ನೊಂದು ಪ್ರಜಾಶಕ್ತಿ. ಈಗ ಅದನ್ನ ಹೆಸರು ಹೇಳ್ಕೊಂಡೇ ಇವರು ಇವನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ಪಬ್ಲಿಕ್ಸಾಗಿ ಹೋಗಿ ಏನು ಮಾಡೋಕ್ಕಾಗಲ್ಲ. ಅದನ್ನ ನಾನು ಗೈಡ್ಲೈನ್ಸ್ ಇಟ್ಕೊಂಡೇ ಹೋಗ್ಬೇಕು. ಅವರು ಈಗ ಮಾಡ್ತಾ ಇರೋದೇ ಅದೇ ಕೆಲಸ ಆಗ್ತೈತೆ ಗೊತ್ತಿಲ್ಲ. ಪಾಪ ಸಾಮಾಜಿಕ ಅವರೇ ನ್ಯಾಯ ಕೊಡಿಸ್ಬೇಕಾದವರು ಅವರೇ ಈಗ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತು ನ್ಯಾಯ ಯಾರು ಸಿಗಲ್ಲ. ಈಗ ಎಷ್ಟು ಡಾಕ್ಯುಮೆಂಟ್ ಫೋರ್ಜರಿ ಮಾಡಿದ್ದಾರೆ ಸರ್? ಡೆತ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ, ಆಧಾರ್ ಕಾರ್ಡ್ ಕೊಡ್ತಿದ್ದಾರೆ, ವಂಶವೃಕ್ಷ ಕೊಡ್ತಿದ್ದಾರೆ, ಮತ್ತು ಎಲೆಕ್ಷನ್ ಕಾರ್ಡು ಈಗ ರನ್ನಿಂಗ್ ಇಲ್ಲ ಅಂತಲೂ ಕೊಡ್ತಿದ್ದಾರೆ. ಪ್ರಾಪರ್ಟಿ ಎಲ್ಲಿದೆ? ಗುಬ್ಬಿ ಟೌನು. ಪೆಟ್ರೋಲ್ ಬಂಕ್ ಗುಬ್ಬಿ ಟೌನ್. ಈ ವಿಚಾರವಾಗಿ ಕಂಪ್ಲೇಂಟು ಸಹ ಮಾಡಿದ್ದೀರಿ? ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಹಾಂ ಸರ್. ಬಡವ್ರ ಹೊಟ್ಟೆ ಮೇಲೆ ಯಾಕೆ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಸರ್? ಈಗ ಆದಮೇಲೆ ಜಮೀನುಗಳೆಲ್ಲ ರೈಟ್ ಆಯಿತು. ಈಗ ಎಲ್ಲಿ ಒಂದು ಕೆಲಸ ಖಾಲಿ ಬಿದ್ದಿತ್ತು, ಯಾರ್ಯಾರು ಸತ್ತು ಹುಡುಕುವಂಥ ಜನನೇ ಜಾಸ್ತಿ ಆಯಿತು. ಇದೇ ಒಂದೇ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳು ಗುಬ್ಬಿಲಿ ನಡೀತಾ ಇದ್ದಾವೆ. ಸಾಕಷ್ಟು ಪ್ರಕರಣಗಳು ಗುಬ್ಬಿಲಿ ನಡೀತಾ ಇದ್ದಾವೆ. ಈಗ ನಮ್ಮಲ್ಲಿ 950 ಎಕರೆನೇ ತಿದ್ದುಬಿಟ್ಟು ಸುಮಾರು 12 ಜನದ ಮೇಲೆ ಕೇಸ್ ಆಯಿತು. ಈ ಥರದ್ದು ನಡೀತಾನೆ ಇದೆ. ಸಹಜವಾಗಿ ಬಡವ್ರ ಮೇಲೆ ಪ್ರಮಾಸಗಳು ಬೀಳ್ತಾನೆ ಇದ್ದಾವೆ. ಆಮೇಲೆ ಕಾನೂನಲ್ಲಿ ತುಂಬ ತೊಡಗಿದ್ದಾರೆ. ಬಡವರು ಹೋಗಿ ಅಲ್ಲಿ ಕಾನೂನಲ್ಲಿ ಕೇಳಕ್ಕೆ ಹೋದರೆ ಅಲ್ಲೋದೆ ಇಲ್ಲೋದೆ ಅಂತೇಳಿ ಅವ್ರಿಗೂ ಸಹ ಬೆಂಬಲ ಕೊಡೋದು. ಆತ ದೇವರಾಜು ಈಗ ಎಲ್ಲಿದ್ದಾನೆ ಸರ್? ಗೊತ್ತು. ಎಲ್ಲಿದ್ದ ಅವ್ರು ಮಡೇನಹಳ್ಳಿ ವಾಸ. ಮಡೇನಹಳ್ಳಿ, ಗುಬ್ಬಿ ತಾಲೂಕು. ಮಡೇನಹಳ್ಳಿ ಕಸ್ಬ. ಬೇರೆ ಮತ್ತೆ ಇನ್ನೇನು ಮಾಡಿದ್ದಾನೆ ಸರ್ ಆತ? ಸರ್ ಅಷ್ಟಾಗಿದೆ. ಈಗ ಅವ್ರ ಹೆಸರಿಗೆ ಕರಾರು ಮಾಡ್ಕೊಂಡಿದ್ದಾರೆ. ಅಜ್ಜಿ ಕಡೆಯಿಂದ ಕರಾರು ಮಾಡ್ಕೊಂಡಿದ್ದಾರೆ. ಈಗ FIR ಅಲ್ಲಿ ಮಾಡಿಸಿದ್ವಿ. ಈಗ ತನಿಖೆ ಆಗಬೇಕು, ಏನಾಗಿದೆ ಅಂತ ಇದೆ ಅಂತ ಪೊಲೀಸ್ ಇಲಾಖೆಯಿಂದ ರಿಪೋರ್ಟ್ ಬಂದಿತ್ತು. ಆಮೇಲೆ ಆ ಮೊಬೈಲ್ ನಂಬರ್ನು ಸಹ ಅವ್ರದ್ದಲ್ಲ ಅಂತ ಗೊತ್ತಾಯಿತು, ಮಸ್ಜಿದ್ ನಂಬರ್ ಅಲ್ಲ ಅಂತ. ಯಾರ್ದೋ ಅನಂತ್ ಪರ್ಸನ್ ಅಂತೇಳಿ ಇಲಾಖೆಯಿಂದ ಮಾಹಿತಿ ಬಂದಿದೆ. ಅವರೇ ಅದು ಸೂಕ್ತವಾಗಿ ತನಿಖೆ ಮಾಡೋದು. ಆಧಾರ್ ಕಾರ್ಡ್ ಆಗಿರೋದು. ಫೋನ್ ನಂಬರ್ ಕೂಡ ಫೋರ್ಜರಿ ಮಾಡಿದ್ದಾರೆ. ಫೋನ್ ನಂಬರ್ ಈಗ ಅವತ್ತು ಮಾಡಿದಾಗ ರಿಂಗ್ ಆಯಿತು, ಅಲೋ ಅಂದ್ರಂತೆ. ಮತ್ತೆ ಯಾರು ಅಂತ ಕೇಳಿದ್ರೆ ಇಲ್ಲಿವರೆಗೂ ಏನು ಹಣ ಆಗಿಲ್ಲ. ವಂಶವೃಕ್ಷ ಎಷ್ಟು ಫ್ರಾಡ್ ಆಗಿದೆ ಸರ್? ಸರ್ ಈಗ ಯಮ್ಮ ಮೊದಲನೇ ಹೆಂಡತಿ ಸೋರಿಸಿದ್ದಾರೆ. ಅವ್ರಿಗೆ ಇವ್ರು ಯಾರಿಗೂ ಇನ್ನೂ ನಿಖರವಾಗಿ ಅದು ಮಾಹಿತಿ ಇಲ್ಲ. ಯಾರ ಕುಟುಂಬಕ್ಕೆ ಇನ್ನೂ ಮಾಹಿತಿ ಇಲ್ಲ. ಈಗ ಅವರು ಗುಡಿಯಲ್ಲಿ ಯಾವ್ದಾದ್ರು ವಾಸ ಇದ್ರು ಅನ್ನೋದಕ್ಕೆ ಯಾವುದೋ ಡಾಕ್ಯುಮೆಂಟೂ ಸಹ ಅವ್ರ ಮೂಲತಃ ಯಾವುದೂ ಇಲ್ಲ. ಎಲ್ಲ ಇಲ್ಲಿ ಯಾವುದೋ ವಿನೋಬ್ ನಗರದಾಗೆ ಡಾಕ್ಯುಮೆಂಟ್ ಆಗಿದೆ. ತುಮಕೂರು ವಿನೋಬ್ ನಗರದಾಗ ಅವ್ರು ಯಾರು ಅಂತಾರೋ ಸರಿಯಾಗಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನಾಗ್ಬೇಕು ಸರ್ ಮುಂದೆ? ನೆಕ್ಸ್ಟ್ ಮುಂದೆ ಏನಾಗ್ಬೇಕು ತಮಗೆ? ಸರ್ ಅವ್ರಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ಅವ್ರು ಯಾರು ತಪ್ಪಿತಸ್ಥರು ಕ್ರಮ ಕೈಗೊಳ್ಬೇಕು ಇಲಾಖೆ. ಇನ್ನು ಮುಂದೆ ಎಚ್ಚರಿಕೆ ಇದು ಎಲ್ಲ ಇನ್ನೊಬ್ರದ್ದು ಮಾಡಬಾರ್ದು ಅನ್ನೋದು ಇದೊಂದು ಎಚ್ಚರಿಕೆ ಗಂಟೆ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ರು ಮಾಡಲೂಬಾರ್ದು ಈ ಕೆಲಸನ ಅಂತೇಳಿ ಇದೊಂದು ಉದ್ದೇಶಪೂರ್ವಕವಾಗಿ ಇದೆಲ್ಲ ಹೋರಾಟಗಳು ಮಾಡಬೇಕು. ಮುಂದಿನಕ್ಕಿಂತವಕ್ಕೆಲ್ಲ ಹೋರಾಟಗಳು ಮಾಡಬೇಕು. ಆಯ್ತು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ, ತಮ್ಮ ಹೆಸರು? ಮಾರುತಿ ಶೇಖ್. ಏನು ಸರ್ ಈ ದಿನ ತಮ್ಮ ಒಂದು ಪ್ರಾಬ್ಲಮ್ ಅಂತೇಳಿ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ರಿ, ಹೇಳಿ ಸರ್. ಗುಬ್ಬಿ ಸ್ವಂತ ಗುಬ್ಬಿ ಗಾಡಿಗರ ಬೀದಿ. ಹಾಂ. ನಮ್ಮ ದೊಡ್ಡಪ್ಪ ಅವ್ರದ್ದು ಜಮೀನ ಫೋರ್ಜರಿ. ಯಾರು ಸರ್ ಮಾಡಿರೋದು? ಇದು ಪ್ರೆಸ್ ರಿಪೋರ್ಟು ಪ್ರಜಾಶಕ್ತಿ ರಿಪೋರ್ಟರು ದೇವರಾಜು HS ಅಂತ. ಆಮೇಲೆ ಸುವರ್ಣ ಇದ್ರದ್ದು ನ್ಯೂಸ್ ಚಾನಲ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ಮಾಡಿದ್ದಾರೆ ಸುವರ್ಣ ಪ್ರಗತಿ ಪತ್ರಿಕೆ. ಗುಬ್ಬಿ ತಾಲೂಕು. ಏನು ಮಾಡಿದ್ರು? ಮಾಡಿಸ್ಕೊಂಡಿದ್ರು. ಯಾರನ್ನ ಜಯಮ್ಮನ್ನು ಗೊತ್ತಾಗಿ ದಯ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನಿಮ್ಮ ಜಮೀನು ಎಲ್ಲ ಸರ್ಕಾರ ಎಲ್ಲ ನೋಡಿ ನಮಗೆ ಈಗ
ಪೊಲೀಸ್ ಇಲಾಖೆಯು ಸಹ ಕಂಪ್ಲೇಂಟ್ ಆಗಿದೆ. FIR ಆಗಿದೆ. ಹಾಂ, ಏನಂದ್ರು ಸರ್ ಪೊಲೀಸವ್ರು ಏನು ಹೇಳಿದ್ರು ಸರ್? ಪೊಲೀಸ್ನವರು ಸೂಕ್ತ ತನಿಖೆ ಕಾಣ್ತೀವಿ ಅಂತ ಇದ್ದಾರೆ. ಮಾಧ್ಯಮದವರು ಇದೊಂದು ಸ್ವಲ್ಪ ಹೆಚ್ಚಾಗಿ ತೋರಿಸಿ ನಮ್ಮ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾರೆ. ಈ ವಿಚಾರ ತಮ್ಮ ಗುಬ್ಬಿ ಶಾಸಕರ ಗಮನಕ್ಕೆ ಇದೆಯಾ ಸರ್? ಈಗ ನಮ್ಮ ಶಾಸಕರ ಗಮನಕ್ಕೆ ತಂದಿಲ್ಲ. ಇಲ್ಲ, ತಹಸೀಲ್ದಾರ್ ಗಮನಕ್ಕೆ ಇದೆಯಾ ಸರ್? ಯಾವುದಕ್ಕೂ ಇಲ್ಲ. ಹ್ಞೂ. ರೀಸೆಂಟಾಗಿ ಗೊತ್ತಾಯಿದೆ ಅಷ್ಟೇ. ಎಷ್ಟು ಜನಕ್ಕೆ ಈ ಥರ ಫೋರ್ಜರಿ ಕೆಲಸ ಮಾಡಿದ್ದಾರೆ ಸರ್? ಇಲ್ಲಿ ಸುಮಾರು ನೆಟ್ಟಿದೆ. ಹ್ಞೂ. ಪತ್ರಕರ್ತರು ಅಂತ ಹೇಳ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಮಾಡ್ತಾರೆ. ನಾವು ಇವರೇ ಈ ಥರ ಕೆಲಸ ಮಾಡಿಬಿಟ್ರೆ ನಾವು ಬೇರೆಯವ್ರ ಹತ್ರ ಏನು ಮಾಡಿಸ್ಕೊಂಡು ಈಗ ಸರ್ ಆತಂದು ಸಾಕಷ್ಟು ಏನು 5,000 ಬಡವ್ರಿಗೆ ಕೊಡೋದು 2 ಲಕ್ಷ 3 ಲಕ್ಷ ರೂಪಾಯಿ ಲಪ್ಟಾಯಿಸೋದು ಅಂತೇಳಿ ಮಾಹಿತಿ ಇದೆ ಸರ್. ಮಾಡ್ತಾ ಇದ್ದಾರೆ ಸರ್ ಕೆಲಸ? ಹ್ಞೂ. ಎಷ್ಟು ಕಡೆ ಮಾಡಿದ್ದಾರೆ ಸುಮಾರು? ಮಾಡಿದ್ದಾರೆ, ಸುಮಾರು ಕಡೆ ಮಾಡಿದ್ದಾರೆ. ಹ್ಞೂ. ಕಂಡು ಬಂದಿದೆ, ಕೇಳು ಬಂದಿದೆ. ತಮಗೆ ಮುಂದೆ ಏನಾಗಬೇಕು ಸರ್? ಏನು ಸರ್? ತಮಗೆ ಮುಂದೆ ಏನಾಗಬೇಕು? ನಮಗೆ ನ್ಯಾಯ ಸಿಗಬೇಕು. ಈ ಪತ್ರಿಕಾ ಮಾಧ್ಯಮಗಳು ಹೆಚ್ಚಾಗಿ ತೋರಿಸ್ಬೇಕು, ನಮ್ಗೆ ನ್ಯಾಯ ಕೊಡಿಸ್ಬೇಕು. ಏನೇನು ಫೋರ್ಜರಿ ಮಾಡಿದ್ದಾರೆ ಸರ್? ವಂಶವೃಕ್ಷ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಆಮೇಲೆ ಮರಣ ದೃಢೀಕರಣ ಪತ್ರ ಆಗಲಿ, ಈ ಥರ ಮುಂದೆ ಎಲ್ಲದರಲ್ಲೂ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ಈಗ ಸತ್ತಿರೋರನ್ನ ಬದುಕಿಸಿದ್ದಾರೆ ಸರ್? ಬದುಕಿಸಿದೆ. ಸತ್ತು 1 ವರ್ಷ ಮುಂಚೆ ಪಲ್ಲವಿ ಅನ್ನೋರು ಡಿಸರ್ಟಿಫಿಕೇಟ್ ಏನು ಮಾಡಿದ್ದಾರೆ ಅಂದರೆ ಬದುಕಿದ್ದಾಗಲೇ ಸಾಯಿಸ್ಬಿಟ್ಟಿದ್ದಾರೆ. ಓ. ಹಾಂ, 1 ವರ್ಷ ಮುಂಚೆನೇ ಸಾಯಿಸ್ಬಿಟ್ಟಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ, ಪೊಲೀಸ್ನವ್ರು ಕೊಟ್ಟಿದ್ದೀನಿ. ಸೂಕ್ತ ತನಿಖೆ ತಾಂಬೇಕು. ಥ್ಯಾಂಕ್ ಯು ಸರ್. ಓಕೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.